ನಾವೆಲ್ಲ ಬಾಬಾ ಸಾಹೇಬರ ಅನ್ಯಾಯಿಗಳು. ಬಾಬಾ ಸಾಹೇಬರ ಒಂದು ಕೊಡುಗೆಯಿಂದ ಬದುಕನ್ನು ಕಂಡುಕೊಂಡಿರ್ತಕ್ಕಂಥ ಎಲ್ಲ ಶೋಷಿತ ವರ್ಗದ ಜನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಲು ಇವತ್ತೆಲ್ಲ ಸೇರಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಗೆ ಎಷ್ಟು ದಿನ ನಾವು ಬದುಕಿದ್ದೀವಿ ಮುಖ್ಯ ಅಲ್ಲ, ಹೇಗೆ ಬದುಕಿದ್ದೀವಿ. ಲೈಫ್ ಈಸ್ ಗ್ರೇಟರ್ ದ್ಯಾನ್ ಲಾಂಗರ್ ಅಂತ ಹೇಳಿದ್ದಾರೆ. ಆ ಥರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಸಮಾಜ, ಒಂದು ವರ್ಗಕ್ಕೆ ಸೀಮಿತ ಆಗದೆ ಎಲ್ಲ ವರ್ಗದ ಜನಕ್ಕೆ, ಎಲ್ಲ ವರ್ಗದ ಶೋಷಿತರಿಗೆ ಒಂದು ಅವರ ಪುಸ್ತಕಗಳನ್ನು ಓದಿದರೆ ಗೊತ್ತಾಗುತ್ತೆ, ಪ್ರತಿಯೊಬ್ಬರ ಬಗ್ಗೆ ಅವರ ಹೃದಯ ಮಿಡಿತಾ ಇತ್ತು. ಅಂಥ ಮಹಾನ್ ವ್ಯಕ್ತಿಗೆ ಅವರ ಈ ಪರಿನಿರ್ವಾಣ ದಿನ ನಮ್ಮ ಗೌರವಗಳನ್ನು ಸಲ್ಲಿಸಲು ನಾವೆಲ್ಲ ಇವತ್ತು ಬಂದಿದ್ದೇವೆ. ಮತ್ತೊಮ್ಮೆ ನಾವು ಅಂಬೇಡ್ಕರ್ ಅವರನ್ನು ವಂದಿಸುತ್ತಾ ಜೈ ಭೀಮ್ ವಂದನೆಗಳು. ಅವ್ರ ಬಗ್ಗೆ ಒಂದೇ ಮಾತು, ಭಾರತ ಸ್ವತಂತ್ರ ಆದಾಗ ಪಾಕಿಸ್ತಾನ 2 ರಾಷ್ಟ್ರಗಳು ಆಗುವಂತಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರ ಲೋಕಸಭಾದಾಗ ಅವರು 2 ಆದ್ರೆ ನಾಶ ಆಗ್ತಾರೆ, ಜಾತ್ಯತೀತ ಆಗುವುದಿಲ್ಲ, ಸಂವಿಧಾನ ಸರಿ ಆಗುವುದಿಲ್ಲ, ಮುಂದೆ ಅವರು ದೇಶ ಅನ್ನುವಂಥದ್ದು ಉಳಿಯುವುದಿಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು. ಇವತ್ತು ಜಗತ್ತಿನಾಗ ಭಾರತ ಡೆಮೋಕ್ರಸಿ ಒಳಗೆ ಹೈಯೆಸ್ಟ್ ಡೆಮೋಕ್ರಸಿ ಪಾಪ್ಯುಲೇಟೆಡ್ ಅಂತಂತಂದ್ರೆ ಮದರ್ ಆಫ್ ಡೆಮೋಕ್ರಸಿ ಲಂಡನ್ ಅಂತಾರೆ. ಈ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಬಂದ ಮೇಲೆ ನಮ್ಮ ರಾಷ್ಟ್ರ ಒಂದಾಗಿ ಉಳಿಲಿಕ್ಕೆ ಹಾಗೂ ಇವತ್ತಿನ ಮಠ ಇಲ್ಲಿ ಆದ ಕ್ರಾಂತಿ ಆದರೆ ಓಟಿನ ಮುಖಾಂತರ ಆಗಿದೆ. ಅದು ಕೊಡುಗೆ ಯಾರ್ದಾರ ಇತ್ತಂದ್ರೆ ವಿಶ್ವಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಂಥ ಸಂವಿಧಾನದಲ್ಲಿ ಇವತ್ತು ಭಾರತ ದೇಶ ನಡೀತಾ ಇದೆ. ಯಾವ ಹರಿಬ್ರಹ್ಮಂದ್ರು ಸಂವಿಧಾನ ಬದಲಿ ಮಾಡೋಕ್ಕೆ ಆಗೋಲ್ಲ, ಮಾಡ್ತೇವೆ ಅನ್ನೋರು ಮನೆಗೆ ಕಳಿಸ್ತಾರೆ. ಮೊನ್ನೆ ಕಡಿಮೆ ಅದು 240 ಅಂದ್ರೆ ಸಂವಿಧಾನದಾಗ ತಾಕತ್ತು ಅಷ್ಟೈತಿ. ಇವತ್ತು ಅಂಬೇಡ್ಕರ್ ಅವರು ಕನ್ನಂಬಾಡಿ ಕಟ್ಟದಿದ್ದಾರೆ ಅಂತಲ್ಲ, ಅಂಬೇಡ್ಕರ್ ಇಲ್ಲದಿದ್ದರೆ ಏನಪ್ಪ ಅಂದ್ರೆ ನಮ್ಮ ಭಾರತ ದೇಶ ಒಂದಾಗಿ ಉಳಿತಿದ್ದಿಲ್ಲ, ಮತ್ತು ನಮ್ಮ ಎಲ್ಲರಿಗೆ ಈ ಅಧಿಕಾರ ಸಿಗ್ತಿದ್ದಿಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಫಾರ್ವರ್ಡ್ ಕಮ್ಯುನಿಟಿ ಒಳಗೆ ಹಿಂದೂ ಲಾವ್ದಾಗ ಮಹಿಳೆಯರಿಗೆ ಹಕ್ಕು ಕೊಡಲಿಕ್ಕೆ ಯಾರ ಕಾರಣೀಭೂತ ಅಂಬೇಡ್ಕರ್. ಅದಕ್ಕೆ ಆ ವಿಶ್ವ ಮಾನವಗೆ ಶತಕೋಟಿ ನಮಸ್ಕಾರ ಮಾಡುತ್ತಾ ಇವತ್ತು ನಮ್ಮ ದೇಶವನ್ನು ಒಂದು ಉಳಿಸಿದಂಥ ಧರ್ಮಾತ್ಮ ಯಾರ ಫಾದರ್ ಆಫ್ ನೇಷನ್ ಅಂದರೆ ಬಾಬಾ ಸಾಹೇಬ್.